ನಾಯಿ ನಿಯತ್ತು, ನಾಯಿ ಪ್ರೀತಿ ಮತ್ತು ಪ್ರಾಣಿಗಳ ಪ್ರೀತಿ ಏನನ್ನೋದು ಮತ್ತೊಮ್ಮೆ ಪದೇ ಪದೇ ಸಾಬೀತಾಗ್ತಾ ಬಂದಿದೆ. ಇವತ್ತು ಮತ್ತೆ ಸಾಬೀತಾಗಿದೆ. ಇವತ್ತು ನಮ್ಮ ಮನೆ ಹತ್ರ ದಿನಾಲು ಬರುವಂತಕ್ಕಂಥ ಒಂದು ನಾಯಿ ಮರಿ ಬೆಳಗ್ಗೆ ಎದ್ದು ಹಾಲು ಬ್ರೆಡ್ ಹಾಕ್ತಾ ಇದ್ವಿ. ಇವತ್ತು ಅಚಾನಕ್ ಆ ಮರಿ ತೀರ್ಕೊಂಡಾಗ ಆ ತಾಯಿ ನನ್ನ ಗಡ್ಯಾಗ ಹಾಕ್ಕೊಂಡಿದ್ದು. ಗಡ್ಯಾಗ ಅದಕ್ಕೆ ಅಂತ್ಯಕ್ರಿಯೆ ಮಾಡ್ಕೊಂಡು ಹೋದಾಗ ಅದು ಒಟ್ಟು 2-3 ತಾಸು ಆದರೂ ನಮಗದು ಬಿಟ್ಟೇ ಇಲ್ಲ. ಎಷ್ಟು ತಪ್ಪಿಸಿನೂ ಹೋಗ್ಬೇಕಂದ್ರು ಇದು ನಿಜವಾಗಿಯೂ ಒಂದು ಕರುಳು ಹಿಂಡು ಅಂತಕ್ಕಂಥ ಸನ್ನಿವೇಶ ಅಂತ ಅನ್ಬೋದು. ಒಂದು ತಾಯಿ ಪ್ರೀತಿ ಅಂದರೆ ಏನನ್ನೋದು ಅದು ಆ ತಾಯಿಗೆ ಅದು ಮಗು ಸತ್ತೈತೆ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಇದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ವಾತ್ಸಲ್ಯವನ್ನು ತೋರಿಸ್ತಾ ಇದೆ. ಅದನ್ನು 10-15 ಕಿಲೋಮೀಟರ್ ನಾನು ತಪ್ಪಿಸಿ ಬಂದರೂ ಅದು ನನ್ನ ಬೆನ್ನು ಹತ್ತಿ ಬರ್ತಾ ಇತ್ತು. ಅದು ಕೊನೆಗೆ ಅದನ್ನು ಮಣ್ಣು ಮಾಡಿದಾಗ ಕೂಡ ಅದು ಅಲ್ಲೇ ಒಂದು 2-3 ತಾಸು ಅದು ಮಣ್ಣಿನ ಮೇಲೇ ಕುಂತಿದ್ದು ಕೂಡ ತಾವೆಲ್ಲ ಇಲ್ಲಿ ಗಮನಿಸ್ತಾ ಇದ್ರಿ. ಇದರಿಂದ ನಾವು ಪ್ರಾಣಿ ಮೇಲೆ ನಾವೆಲ್ಲರೂ ದಯ ಇರಬೇಕು, ಪ್ರಾಣಿ ಪ್ರೀತಿ ಮಾಡಬೇಕು. ಮತ್ತು ಇವತ್ತು ಪ್ರಾಣಿಗಳು ಕೂಡ ಎಷ್ಟು ತಾಯಿ ಅನ್ನೋದು ಮತ್ತೊಮ್ಮೆ ತಾಯಿಯ ಋಣ, ತಾಯಿ ಕರುಳು ಪ್ರತಿಯೊಬ್ಬರಿಗೂ ಒಂದು ಇದು ಮನಸ್ಸು ಕರಗುವಂತಕ್ಕಂಥ ಸನ್ನಿವೇಶ ಅಂತ ಇಲ್ಲಿ ಹೇಳಿಕೆ